ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಗೆಳತಿ ಲೀಲಾ. ವೆಲ್ಕಮ್ ಟು ಲೀಲಾ ಸ್ಥಳಪಕ್ಕ ಆ್ಯಂಡ್ ಲೈಫ್ ಸ್ಟೈಲ್. ನಮ್ಮ ಇನ್ಸ್ಟೆಂಟ್ ಚಾಕ್ಲೇಟ್ ಕೇಕ್ ಮಿಕ್ಸ್ ನೋಡ್ತಿದ್ದೀರಲ್ಲ ಎಷ್ಟು ಚೆನ್ನಾಗಿದೆ ಅಂತ. ರೆಸಿಪಿ ನೋಡೋಣವಾ ಫ್ರೆಂಡ್ಸ್? ಇವತ್ತಿನ ರೆಸಿಪಿ ಸಖತ್ ಇಂಟ್ರೆಸ್ಟಿಂಗ್ ಆಗಿರುವಂಥದ್ದು, ಸಖತ್ ಈಸಿ ಆಗಿರೋದು ಕೂಡ. ಇನ್ಸ್ಟೆಂಟ್ ಚಾಕ್ಲೇಟ್ ಕೇಕ್ ಮಿಕ್ಸ್ನ ಹೇಗೆ ಮಾಡೋದು ಅಂತ ಈ ಒಂದು ಗ್ಲಾಸಿನ ಅಳತಿನಲ್ಲಿ ತೋರಿಸ್ತಾ ಇದ್ದೀನಿ. ಈ ಗ್ಲಾಸ್ ಸುಮಾರು 250 ml ಅಷ್ಟಿದೆ. ಫ್ರೆಂಡ್ಸ್, ಈ ಥರ ಒಂದು ದೊಡ್ಡ ಬೌಲ್ ತೊಗೊಳ್ಳಿ, ಹಾಗೆ ಒಂದು ಒಂದ್ರಿಯನ್ನು ಕೂಡ ತೊಗೊಳ್ಳಿ. ನಾವು ಏನೇ ಮಿಕ್ಸ್ ಹಾಕ್ತಾ ಇದ್ದೀವಿ ಇದರಲ್ಲಿ ಎಲ್ಲ ಪೌಡರ್ಸ್ನು ಕೂಡ ನೀಟಾಗಿ ನಾವು ಒಂದ್ರಿ ಮಾಡ್ಕೋಬೇಕು. ನಾನು ತಗೋತಾ ಇದ್ದೀನಿ 1 ಗ್ಲಾಸ್ ಮೈದಾ ಹಿಟ್ಟು. ಸೇಮ್ ಆಗಲೇ ಏನು ತೋರಿಸಿದೆ ಅದೇ ಗ್ಲಾಸಲ್ಲಿ ಎಲ್ಲ ಮೆಜರ್ಮೆಂಟ್ಸ್ ಕೂಡ ಹಾಕ್ತಾ ಇರೋದು ನಾವು. ಈಗ ಪುಡಿ ಮಾಡ್ಕೊಂಡಿರುವಂತಹ ಸಕ್ಕರೆ ತಗೊಂಡಿದ್ದೀನಿ 3/4 ಕಪ್ ಅಷ್ಟು. ಇದು ಕೂಡ ನೀಟಾಗಿ ಮಾಡೋಣ. ಇದು ಫಸ್ಟೇ ಫ್ರೆಶ್ ಆಗಿದೆ, ಆದ್ರೂ ಒಂದ್ಸಲ ಮಾಡ್ಕೊಂಬಿಡೋಣ. ನಾನಿಲ್ಲಿ ಹಾಕೋತಾ ಇದ್ದೀನಿ 1 ಟೀ ಸ್ಪೂನ್ ಬೇಕಿಂಗ್ ಪೌಡರ್, ಹಾಗೆ 1/4 ಟೀ ಸ್ಪೂನ್ ಬೇಕಿಂಗ್ ಸೋಡಾ. ನಮ್ಮ ಹತ್ರ ಬೇಕಿಂಗ್ ಪೌಡರ್ ಇಲ್ಲ ಅಂತ ಹೇಳಿದ್ರೆ ನಾವು ಹಾಕ್ತಿರೋ ಸ್ಪೂನಲ್ಲಿ ಸೇಮ್ ಅಳತೆನಲ್ಲೇ ಬೇಕಿಂಗ್ ಸೋಡಾನ 1 ಸ್ಪೂನ್ ಹಾಕಿದ್ರೆ ಸಾಕು. ಅಕಸ್ಮಾತ್ ಬೇಕಿಂಗ್ ಸೋಡಾ ಇಲ್ಲ, ನಮ್ಮ ಹತ್ರ ಬೇಕಿಂಗ್ ಪೌಡರ್ ಇದೆ ಅಂತ ಹೇಳಿದ್ರೆ 1 ಸ್ಪೂನ್ ಹಾಕಿರೋ ಜಾಗದಲ್ಲಿ 1.5 ಸ್ಪೂನ್ ಬೇಕಿಂಗ್ ಪೌಡರ್ ಹಾಕಿದ್ರೆ ಮೆಜರ್ಮೆಂಟ್ ಪರ್ಫೆಕ್ಟ್ ಆಗಿರುತ್ತೆ. ನಾವಿಲ್ಲಿ ಮಾಡ್ತಿರೋದು ಚಾಕ್ಲೇಟ್ ಕೇಕ್ ಮಿಕ್ಸ್ ಅಂದರೆ ಕೋಕೋ ಪೌಡರ್ ಇಲ್ಲದೆ ಆಗಲ್ಲ. ಅದೇ ಗ್ಲಾಸಲ್ಲಿ ನಾನು ತಗೋತಾ ಇದ್ದೀನಿ 1/4 ಭಾಗದಷ್ಟು ಕೋಕೋ ಪೌಡರ್ನ. ಇಲ್ಲಿ ಇಂಥದೇ ಕಂಪನಿ ಕೋಕೋ ಪೌಡರ್ನ ಯೂಸ್ ಮಾಡಬೇಕು ಅಂತ ಏನಿಲ್ಲ, ನಿಮ್ಗೆ ಯಾವ್ದು ಇಷ್ಟ ಬರುತ್ತೋ ಆ ಕೋಕೋ ಪೌಡರ್ನ ನೀವು ಯೂಸ್ ಮಾಡ್ಬೋದು. ನಮ್ಮ ಚಾನಲ್ಗೆ ನೀವು ಇದೇ ಮೊದಲನೇ ಸಲ ಭೇಟಿ ಕೊಡ್ತಿದ್ದಲ್ಲಿ ಅಥವಾ ನಮ್ಮ ವಿಡಿಯೋಸ್ನ ನೀವಿನ್ನ ನೋಡಿಲ್ಲ ಅನ್ನೋದಾದರೆ ದಯವಿಟ್ಟು ನಮ್ಮ ವಿಡಿಯೋಸ್ನ ನೋಡಿ, ಲೈಕ್ ಮಾಡಿ. ನಿಮ್ಗೆ ಇಷ್ಟ ಆಯಿತು ಒಂದು ವೇಳೆ ಅನ್ನೋದಾದರೆ ಹೆಚ್ಚು ಜನಕ್ಕೆ ಶೇರ್ ಮಾಡಿ. ಹಾಗೆ ಕೆಂಪು ಬಣ್ಣದಲ್ಲಿ ಕಾಣುವಂಥ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿದಾಗ ನಿಮಗೆ ಬೆಲ್ ಐಕಾನ್ನಲ್ಲಿ ಆಲ್ ಅಂತ ಒಂದು ಮೆನ್ಷನ್ ಆಗುತ್ತೆ. ಅದನ್ನು ಪ್ರೆಸ್ ಮಾಡೋದ್ರಿಂದ ಏನಪ್ಪ ಅಂದರೆ ನಮ್ಮ ವಿಡಿಯೋಸ್ನ ನೋಟಿಫಿಕೇಶನ್ ನಿಮಗೆ ತುಂಬ ಸುಲಭವಾಗಿ ಸಿಗುತ್ತೆ. ನಾವಿಲ್ಲಿ ರೆಡಿ ಮಾಡ್ಕೊಳ್ತಾ ಇರೋವಂಥ ಇನ್ಸ್ಟೆಂಟ್ ಕೇಕ್ ಮಿಕ್ಸ್ ಏನಿದೆ, ಹೊರಗಡೆ ತೊಗೊಳಕ್ಕೆ ಹೋದಾಗ ಅದು ಬಹಳ ಜಾಸ್ತಿ ಇರುತ್ತೆ ಪ್ರೈಸಲ್ಲಿ. ನಿಮ್ಗೊಂದು 100 ಗ್ರಾಮ್ಸ್ 200 ಗ್ರಾಮ್ಸ್ಗೆ ನೀವು 150 to 200 ರುಪೀಸ್ವರೆಗೂ ಕೊಡಬೇಕಾಗತ್ತೆ. ಅದರಲ್ಲೂ ಕ್ವಾಂಟಿಟಿ ಬೇರೆ ತುಂಬ ಕಡಿಮೆ ಇರುತ್ತೆ. ನಾವೇ ಈ ಥರ ಮನೆಯಲ್ಲಿ ಒಂದು ಇನ್ಸ್ಟೆಂಟ್ ಮಿಕ್ಸ್ ತಯಾರಿ ಮಾಡ್ಕೊಳ್ಳೋದ್ರಿಂದ ನಮಗೆ ಅದೇ ರೇಟಿಗೆ ಡಬಲ್ ಅಷ್ಟು ಪೌಡರ್ ಸಿಗುತ್ತೆ. ತಕ್ಷಣಕ್ಕೆ ಈ ಥರ ಒಂದು ಕೇಕ್ ಮಿಕ್ಸ್ನ ನಾವು ರೆಡಿ ಮಾಡಿಟ್ಕೊಂಡ್ರೆ ಮಕ್ಕಳ ಕೈಯಲ್ಲಿ, ಮನೆಗೆ ಯಾರಾದರೂ ಗೆಸ್ಟ್ ಕೂಡ ಬಂದರೆ ಅರ್ಜೆಂಟಾಗಿ ನಾವು ಫಟಾಫಟ್ ಅಂತ ಮಾಡ್ಕೋಬೋದು. ಚಾಕ್ಲೇಟ್ ಕೇಕ್ ಮಿಕ್ಸ್ ಎಲ್ಲ ಪೂರ್ತಿಯಾಗಿ ರೆಡಿ ಆದಮೇಲೆ, ಅಂದರೆ ಎಲ್ಲ ಮಿಕ್ಸ್ ಆದಮೇಲೆ ನಾವು ಇದನ್ನು ಒಂದು 8 ಕಂಟೈನರಲ್ಲಿ ಹಾಕಿ ಸಾಕಷ್ಟು ದಿನ ಇದನ್ನು ನಾವು ಸ್ಟೋರ್ ಮಾಡ್ಬೋದು. ಇನ್ನು ನಾವು ಕೇಕ್ ರೆಡಿ ಮಾಡ್ಕೊಳ್ಳೋ ಟೈಮಲ್ಲಿ ಈ 1 ಸ್ಪೂನ್ ಏನು ತೋರಿಸ್ತಾ ಇದ್ದೀನಿ ಇದರಲ್ಲಿ ನಾವು ವೆನಿಲಾ ಎಸೆನ್ಸ್ ಹಾಕೊಂಡ್ರೆ ಸಾಕು. ಹಾಗೆ ನಾನು ತೋರಿಸಿರೋ 1 ಗ್ಲಾಸಲ್ಲಿ ಹಾಲು ಹಾಕ್ಕೊಳ್ಳಿ, ಇನ್ನು 1/4 ಕಪ್ ಅಷ್ಟು ಆಯಿಲ್ ಹಾಕ್ಕೊಳ್ಳಿ, 1 ಸ್ಪೂನ್ ಇನ್ಸ್ಟೆಂಟ್ ಕಾಫಿ ಪೌಡರ್ ಹಾಕ್ಕೊಳ್ಳಿ. ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ನಿಮಗೆ ಬೇಕಾಗಿರೋಂಥ ಚಾಕೋ ಚಿಪ್ಸ್ ಇರ್ಬೋದು ಅಥವಾ ಡ್ರೈ ಫ್ರೂಟ್ಸ್ ಇರ್ಬೋದು, ಏನು ಬೇಕಾದರೂ ಹಾಕ್ಕೊಳ್ಳಿ. ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ಮ ಇನ್ಸ್ಟೆಂಟ್ ಚಾಕ್ಲೇಟ್ ಕೇಕ್ ಮಿಕ್ಸ್ನ. ನಿಮ್ಗೇನಾದರೂ ನಮ್ಮ ಈ ವಿಡಿಯೋ ಇಷ್ಟ ಆಯಿತು ಅನ್ನೋದಾದರೆ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಹಾಗೆ ನೀವು ಮಾಡಿದಂಥ ಈ ಒಂದು ರೆಸಿಪಿನ ನಿಮ್ಗೇನೋ ಚೆನ್ನಾಗಿ ಅನಿಸಿದ್ರೆ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋ ಜೊತೆ ನಾನು ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.